ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಅಜಿತ್ ಅವರು ಸತ್ಯ ಅವ್ರಿಗೆ ಹೇಳ್ತಾರೆ, ಸತ್ಯನ ಏನ್ ಹೇಳ್ತಾ ಇದ್ದೀರಾ ನೀವು, ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ಕಡೆ ನಾವೆಲ್ಲರೂ ಸೇರಿ ಶಾರದತೆನ ಹುಡುಕ್ತಾ ಇದೀವಿ, ಆದ್ರೆ ಅವರೆಲ್ಲೂ ಸಿಗ್ತಾ ಇಲ್ಲ. ಕಡೆ ಭಾಗ್ಯಮ್ಮ ಈ ತರ ವಿಚಾರದಲ್ಲಿ ನಾನು ಭೂಮಿ ಹತ್ರ ಹೋಗಿ ನಾನು ನನ್ನ ಫೀಲಿಂಗ್ಸ್ ನ ಹೇಳ್ಕೊಳೋದಿಕ್ಕಾಗತ್ತಾ? ಅದು ಫೀಲಿಂಗ್ಸ್ ಸತ್ಯನ ಮೂಮೆಂಟ್ ಅಲ್ಲೂ ಹೋಗಿ ನಮ್ಮ ಮನಸ್ಸಲ್ಲಿರೋದನ್ನ ಪಟ್ ಅಂತ ಹೇಳ್ಕೊಂಡ್ಬಿಡೋದಿಕ್ ಆಗೋದಿಲ್ಲ. ಅದು ಸಿಚುಯೇಷನ್ ಬೇಕಲ್ವಾ? ಅಜಿತ್ ಮಾತ್ಗೆ ಸತ್ಯ ಅವರು ಅದೇಗ್ ತಪ್ಪಾಗುತ್ತೆ ಅಜಿತ್, ಸ್ವಲ್ಪ ವಿವರವಾಗಿ ಹೇಳು ನೋಡೋಣ. ಹೇಳಕ್ಕೆ ಗೊತ್ತಿಲ್ಲ ನೋಡು ಅಜಿತ, ನೀನು ಭೂಮಿಗೆ ಗಂಭೀರವಾಗಿ ನಾನ್ ನಿನ್ನೆದುರಿಗೆ ಕೂರ್ಸ್ಕೊಂಡು ನಿನ್ನ ಮನಸ್ಸಿನ ಭಾವನೆಗಳನ್ನ ಚಿಡ್ತಿರೋದೇ ಮಹಾನ್ ತಪ್ಪು. ಮೇಲೆ ಈ ಒಪ್ಪಂದ ಅನ್ನೋ ಪ್ರಕ್ರಿಯೆ ಮುಗಿದ್ಮೇಲೆ ಆಗ ಭೂಮಿ ತನ್ನ ಪಾಡು ತಾನು ಹೋಗ್ತಾಳಲ್ಲ, ಅವಾಗ ನಿನ್ ಮನಸ್ಸಿಗೆ ಇಂತ ಒಳ್ಳೆ ಹುಡುಗಿನ ನೀನ್ ಕೊರಗ್ತೀಯ ನೋಡು, ಇನ್ನು ಮಹಾನ್ ತಪ್ಪು. ಈ ಎಲ್ಲಾ ತಪ್ಪುಗಳಿಂದ ಹೊರಗಡೆ ಬರ್ಬೇಕು ಅಂತ ಅಂದ್ರೆ ನೀನೇ ಕಷ್ಟ ಪಡ್ಬೇಕು. ಬಹಳ ಇಷ್ಟ ಪಡ್ತಾ ಇದ್ಯಾ ಇಲ್ಲ ಅಂತಲ್ಲ, ಆದ್ರೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ತಾಯಿ ಮಗಳಿಗೆ ಒಂದು ಅದ್ಭುತವಾದಂತಹ ಅವಕಾಶನ ನೀನ್ ಕೊಟ್ಟಿದ್ಯಾ. ಭಾಗ್ಯಮ್ಮನ್ನ ಭೂಮಿ ನೋಡ್ಕೊಳ್ಳೋದಿಕ್ಕೆ, ಹಾರೈಕೆ ಮಾಡೋದಿಕ್ಕೆ, ಪ್ರೀತಿನ ಬೆಸೆಯೋದಿಕ್ಕೆ ನೀನ್ ಅವಳಿಗೆ ಸಹಾಯ ಮಾಡಿದ್ಯಾ. ಒಂದು ಖುಷಿ ವಿಚಾರ, ನನಗೂ ಸಂತೋಷನೂ ಇದೆ, ಮನೆಯವ್ರಿಗೂ ಸಂತೋಷನೂ ಇದೆ. ಮೇಲೆ ಆಗಿ ಹೇಳ್ಬೇಕು ಅಂದ್ರೆ ಪಾಪ ನಿನಗೆ ಶಾರದತೆ ಬಗ್ಗೆ ನಿನಗೆ ಚಿಂತೆ ಇತ್ತು, ಇನ್ನು ಆ ಒಂದು ವಿಚಾರನ ನಾನು ಒಪ್ಕೋತೀನಿ. ಈಗ ನಿಮ್ ಶಾರದತೆ ಬದುಕಿದ್ದಾರೆ, ಅವರು ಬದುಕಿ ನಿಮ್ಗೆ ಸಿಗ್ತಾರೆ ಅನ್ನೋ ಸುಳುಗು ಕೂಡ ನಿಮ್ಗೆ ಸಿಕ್ಕಿದ್ಯಲ್ಲ, ನಿನಗ್ ಚಿಂತೆ. ಇಲ್ಲಿ ಏನ್ ಎಡವಟ್ ಆಗಿದೆ ಗೊತ್ತಾ, ಈ ಕಿಡ್ನಾಪರ್ಸ್ ಶಾರದತೆನ ಯಾಕೆ ಕಿಡ್ನಾಪ್ ಮಾಡಿದ್ರು, ಆದ್ರೆ ಅದ್ರ ಹಿಂದಿನ ಉದ್ದೇಶ ಏನು? ನಿಮ್ ಶಾರದತೆ ಅಷ್ಟೇ ಬೇಕಾ ಅಥವಾ ಅವ್ರನ್ನ ಸಾಯಿಸಿ ಅದರಿಂದ ಏನಾದ್ರೂ ಉಪಯೋಗ ಪಡ್ಕೊಬೇಕಾ, ಅದು ಕೂಡ ನಮಗ್ ಗೊತ್ತಿಲ್ಲ. ಎಲ್ಲವನ್ನ ನೀನ್ ಭೇದಿಸ್ಬೇಕು, ನೀನು ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ್ಮೇಲೆ ಶಾರದತೆ ಶಾಶ್ವತವಾಗಿ ನಿನ್ನ ಮನೆಗೆ ಬಂದು ಸೇರ್ತಾರೆ. ಸೇರುವಿಕೆಯ ಮಧ್ಯ ಇನ್ನೊಂದು ದೊಡ್ಡ ಚಿಂತೆ ನಿನ್ನನ್ನ ಕಾಡುತ್ತೆ. ನೀನು ಅವಸರ ಮಾಡ್ಲಿಲ್ಲ ಅಂತ ಅಂದ್ರೆ ಭೂಮಿ ನಿನ್ನನ್ನ ಬಿಟ್ಟು ಶಾಶ್ವತವಾಗಿ ಆ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಇನ್ನು ಅಜಿತ್ ಅವರು, ಹೌದು ಸತ್ಯಣ್ಣ, ನಿಮ್ ಪ್ರಕಾರ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಇದೆ. ಕಾರಣಕ್ಕೂ ಇನ್ನು ಈ ವಿಚಾರದಲ್ಲಿ ನಾನು ಲೇಟ್ ಮಾಡಬಾರ್ದು. ಅಷ್ಟು ಬೇಗ ನಾನು ನನ್ನ ಪ್ರೀತಿನ ಭೂಮಿಗೆ ಹೇಳ್ಕೊಂಡ್ಬಿಡ್ತೀನಿ. ಭೂಮಿನ ಕಳ್ಕೊಳೋದಿಕ್ಕೆ ನನ್ಗೆ ಯಾವುದೇ ಕಾರಣಕ್ಕೂ ಸಹ ಇಷ್ಟ ಇಲ್ಲ. ಈ ಜನ್ಮದಲ್ಲ, ಪ್ರತಿ ಜನ್ಮದಲ್ಲೂ ಭೂಮಿನ ನನ್ನ ಹೆಂಡತಿ ಅಂತ ಹೇಳಿ ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ. ಕಾರಣಕ್ಕೂ ನಾನು ಭೂಮಿನ ಕಳ್ಕೊಳಲ್ಲ. ನನ್ ಮನ್ಸಲ್ಲಿರೋ ಪ್ರೀತಿನ ಅವಳ ಮುಂದೆ ಹೇಳ್ಕೊತೀನಿ, ನಾನು ಹೇಳ್ಕೊತೀನಿ ಅಂತಿದ್ದಾಗೆ ಸತ್ಯ ಅವರು, ಅದು ನನಗೆ ಬೇಕಾಗಿರೋದು. ಇದನ್ನ ನೀನು ನನ್ನ ಬೈಕೆ ಅಂತ ತಿಳ್ಕೊ, ತಪ್ಪಾಗೋದಿಲ್ಲ. ನೀನು ಇಷ್ಟು ದಿನ ನಿನ್ ಮನ್ಸಲ್ಲಿರೋ ಭಾವನೆಗಳನ್ನ ಭೂಮಿಗೆ ಹೇಳ್ಕೊಂಡಿದ್ಯಾ ಅಂತಲ್ಲ, ಆದ್ರೆ ಆ ಹುಡುಗಿಗೆ ನಿನ್ನ ಪ್ರೀತಿ ಹಾಗೆ ಅರ್ಥ ಆಗಿಲ್ಲ. ಅದನ್ನ ನೀನು ಇನ್ನಷ್ಟು ಗಂಭೀರವಾಗಿ ನೀನು ನಿನ್ನ ಪ್ರೀತಿನ ಅವಳಿಗೆ ಹೇಳ್ಕೊಳ್ಳೇಬೇಕು. ಅವಳಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅನ್ನೋ ಕ್ಷಣ ಕರೆಕ್ಟ್ ಆಗಿ ಭೂಮಿಯವರು ಸಾಯಬ್ರೆ ಅನ್ನೋ ಮಾತು ಕೇಳಿಸುತ್ತೆ. ಇನ್ನು ಅಜಿತ್ ಮತ್ತೆ ಸತ್ಯ ಅವ್ರು ಇಬ್ರು ಕೂಡ ಹಿಂದೆ ತಿರುಗಿ ನೋಡಿದಾಗ ಭೂಮಿಯವರು ಬಂದು ಅಲ್ಲಿ ನಿಂತಿರ್ತಾರೆ. ಇನ್ನು ಅವ್ರನ್ನ ನೋಡಿ ಈ ಕಡೆ ಇರುವಂತಹ ಸತ್ಯ ಮತ್ತೆ ಅಜಿತ್ ಸ್ವಲ್ಪ ಮಟ್ಟಿಗೆ ಶಾಕ್ಗೆ ಒಳಗಾಗ್ತಾರೆ. ಭೂಮಿಯವರು ಅಜಿತ್ ಅವ್ರಿಗೆ, ಏನ್ ಸಾಹೇಬ್ರೆ ಏನೋ ಪ್ರೀತಿ ಗೀತಿ ಅಂತ ಎಲ್ಲ ಹೇಳ್ತಾ ಇದ್ರು. ಅಜಿತ್ ಅವರು ಸತ್ಯಣ್ಣನ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಹ್ಞೂ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಸತ್ಯಣ್ಣನ ಓಹೋ ಕೇಸ್ ಬಗ್ಗೆ ಹೇಳ್ತಾ ಇದ್ರು. ಅವ್ರು ತಗೊಂಡಿರುವಂತಹ ರೀಸೆಂಟ್ ಕೇಸ್ ನಲ್ಲಿ ಈ ವಿಚಾರದಲ್ಲಿ ಏನೋ ಸಮಸ್ಯೆ ಇತ್ತು ಅಂತ ಹೇಳ್ಬಿಟ್ಟು ಅವರು ಅಜಿತ್ ಮುಖನ ನೋಡಿದಾಗ ಅಜಿತ್ ಅವರು, ಹೇಳಿ ಸತ್ಯಣ್ಣ, ನೀವು ನನ್ ಮುಖನ ನೋಡ್ತಿದ್ದೀರಲ್ಲ ಅಂತ ಹೇಳ್ತಿದ್ದಾಗೆ ಭೂಮಿಯವರು, ಸತ್ಯಣ್ಣ ಸತ್ಯ ಅವರು, ಅದೇ ಭೂಮಿ, ಈ ಪ್ರೀತಿ ಪ್ರೇಮ ಪ್ರಣಯ ಅನ್ಸರ್ ಇರುತ್ತಲ್ಲ ಎಲ್ಲ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಿ ನಾನು ಅಜಿತ್ ಹತ್ರ ಹೇಳ್ಕೊತಾ ಇದ್ದೆ. ಅವರು, ಅಲ್ಲ ಸತ್ಯಣ್ಣ, ಹುಡುಗ ಹುಡುಗಿ ಇಬ್ರು ಕೂಡ ಒಪ್ಕೊಂಡ್ರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಬರುತ್ತೆ, ಕೂಡ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು, ಅಜಿತ ಚೆನ್ನಾಗಿ ಅರ್ಥ ಆಗುತ್ತೆ ನೋಡು ಅವಳಿಗೆ. ಅವರು ಗೊಣಗಾಡ್ಕೊಂಡು, ನಾನ್ ಹೇಳೋದು ಅರ್ಥ ಆಗಲ್ಲ ಅಷ್ಟೇ, ಇದೆಲ್ಲಾನು ಕೂಡ ಅರ್ಥ ಆಗುತ್ತೆ. ಭೂಮಿ ಅವರು ಅಜಿತ್ ಮುಖ ನೋಡಿ, ಏನಾದ್ರು ಹೇಳಿದ್ರು ಸಾಹೇಬ್ರೆ ಇವಾಗ ಅಂತಿದ್ದಾಗೇನೆ ಅಜಿತ್ ಅವರು, ಹಾ ನಾನಾ ಈಗ್ಲಾ ಅದೇ ಡಾಕ್ಟರ್ ಬಂದಿಲ್ಲ, ರೌಂಡ್ಸ್ ಹೋಗಿದ್ದಾರೆ, ಹೋಗಿ ಬಂದ್ಮೇಲೆ ನಾವು ಹೋಗಿ ಮಾತಾಡೋದು ಅಂತ ಅನ್ಸುತ್ತೆ ಅಂತ ನಾನ್ ಅನ್ಕೋತೀನಿ ಅಂತಿದ್ದಾಗೆ ಭೂಮಿ ಅವರು, ಸರಿ ಸಾಹೇಬ್ರೆ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು, ಸರಿ ಬರ್ತೀನಿ ಕಣೋ ಅಜಿತ, ಆಲ್ ದ ಬೆಸ್ಟ್. ಭೂಮಿ ಅವರು, ಆಲ್ ದ ಬೆಸ್ಟ್ ಏನಕ್ಕೆ ಅವ್ರಿಗೆ? ಅಜಿತ್ ಅವರು ಈ ಕಡೆ ಗಲ್ವಲ್ಸ್ತಾ ಇರ್ತಾರೆ. ಸತ್ಯ ಅವರು, ಅದೇ ಅಮ್ಮ ನೀವಿಬ್ರು ಡಾಕ್ಟರ್ ಹತ್ರ ಹೋಗ್ತಾ ಇದ್ರಲ್ಲ ನಿಮ್ಮ ಅಮ್ಮನ ವಿಚಾರ ಮಾತಾಡೋದಿಕ್ಕೆ, ಅದಕ್ಕೆ ಆಲ್ ದ ಬೆಸ್ಟ್ ನ ಹೇಳ್ತಾ ಇದ್ದೆ. ಬೆಸ್ಟ್. ಭೂಮಿ ಮುಖನ ನೋಡಿ ಸತ್ಯ ಅವರು, ನಿನ್ಗೆ ಗುಡ್ ಲಕ್ ಅಂತ ಹೇಳ್ತಾರೆ. ಭೂಮಿ ಅವರು, ಯಾಕೆ ಅಂತ ಕೇಳ್ತಿದ್ದಾಗೇನೆ ಸತ್ಯ ಅವರು, ನಿನ್ಗೆ ಒಳ್ಳೇದಾಗ್ಬೇಕಲ್ಲ ಬಿಟ್ಟು ಹೋಗ್ತಾ ಇರ್ತಾರೆ. ಅದನ್ನ ನೋಡಿದಂತ ಅಜಿತ್ ಅವರು, ಸತ್ಯಣ್ಣ ಎಕ್ಸಿಟ್ ಆ ಕಡೆ ಅಲ್ಲ ಈ ಕಡೆ. ಸತ್ಯ ಅವರು ಅಲ್ಲಿಂದ ಹೋಗ್ತಾರೆ. ಭೂಮಿ ಅವರು, ಸಾಹೇಬ್ರೆ ಅಮ್ಮನ್ಗೆ ತಿನ್ನೋದಿಕ್ಕೆ ಏನಾದ್ರು ತಗೊಂಬರೋಣವಾ ಅಂತ ಕೇಳ್ತಿದ್ದಾಗೇನೆ ಅಜಿತ್ ಅವರು, ಹಾ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಏನ್ ತಗೊಂಬರೋದು, ಬಾ ಭೂಮಿ ಮಾತಾಡ್ತಾ ಹೋಗಿ ತಗೊಂಬರೋಣ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಟಿಫನ್ ತರೋದಿಕ್ಕೆ ಅಂತ ಹೇಳಿ ಅವ್ರ ತಾಯಿ ಅವ್ರಿಗೆ. ಇನ್ನು ಈ ಕಡೆ ರಾಣಾ ಅವ್ರನ್ನ ಬಿಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಂತಹ ಅಶ್ವಿನಿ ಅವರು ಫೋನ್ ನಲ್ಲಿ ಭದ್ರನ್ನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಬ್ರು ಲಾಯರ್ಗೆ ಕಾಲ್ ಮಾಡ್ಬಿಟ್ಟು, ಹಾ ಹಲೋ ಸರ್, ಅವರು ನಮ್ ಕಡೆಯವ್ರೆ, ಅವ್ರ ಮನೆಯವರೆಲ್ಲರೂ ಕೂಡ ತುಂಬಾ ತಿಂಗಳಿಂದ ಕೇಳ್ಕೊತಾ ಇದ್ದಾರೆ, ನೀವು ಮನ್ಸ್ ಮಾಡಿ ನನ್ ಜೊತೆ ಕೈ ಜೋಡಿಸಿದ್ರೆ. ಈ ಕಡೆ ಅಶ್ವಿನಿಗೆ ಶಾಕ್ ಆಗೋ ರೀತಿ ಲಾಯರ್ ಅವರು ಮಾತಾಡ್ತಾರೆ. ಅದನ್ನ ಮುಕ್ತ ಭಾವನೆಗಳಲ್ಲಿ ತೋರ್ಸ್ಕೊತಾರೆ.
ಈ ಕಡೆ ಅಶ್ವಿನಿ ಅವರು ಏನು ಯಾವಾಗ ಹೇಳಿ ಫೋನ್ ಕಾಲ್ ನ ಕಟ್ ಮಾಡಿ ಫುಲ್ ಶಾಕ್ ಅಲ್ಲಿ ಇರ್ತಾರೆ. ಇನ್ನು ನನಗಿಂತ ಮುಂಚೆನೆ ಆ ಭದ್ರನ್ಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ ನನಗ್ ಗೊತ್ತಿಲ್ದಿರೋ ಹಾಗೆ ನನಗಿಂತ ಜಾಸ್ತಿ ಅವಶ್ಯಕತೆ ಆ ಭದ್ರನಿಂದ ಇದೆ ಅಂತ ಅನ್ಸುತ್ತೆ. ಬೇಲ್ ಕೊಡ್ಸಿ ಕರ್ಕೊಂಡು ಹೋಗಿರ್ಬೋದು ಅಂತ ಯೋಚನೆ ಮಾಡೋ ಸಮಯ ಕರೆಕ್ಟ್ ಆಗಿನೇ ಈ ಕಡೆ ದೇವಯಾನಿ ಅವರು ಭದ್ರ ಅವ್ರಿಗೆ ಬೇಲ್ ನ ಕೊಟ್ಟು ರಿಲೀಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಅವ್ರ ಕೆಲ್ಸನ ಸಾಧಿಸ್ಕೋಬೇಕಲ್ಲ, ತನ್ನ ಮಗಳು ಅಂಜು ಅವ್ರ ಎಂಗೇಜ್ಮೆಂಟ್ ನ ನಿಲ್ಸೋ ಕಾರಣಕ್ಕಾಗಿ ಭದ್ರನ್ಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ ನಿಂತಿರ್ತಾರೆ. ಶಾಕ್ ಅಲ್ಲಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಬಿಡಿಸ್ಕೊಂಡು ಹೋಗಿರುವಂತಹ ದೇವಯಾನಿ ಅವರು ಭದ್ರನ್ಗೆ ನೋಡು ಭದ್ರ, ಇಲ್ಲಿ ಕೊಡ್ಸೋದು ಸ್ವಲ್ಪ ತಡ ಆಗೋಯ್ತು. ನೀನು ಕೈ ಮಾಡಿದ್ದು ಒಬ್ಬ ಪೊಲೀಸ್ ಆಫೀಸರ್ ಮೇಲಲ್ವಾ, ಕೇಸು ತುಂಬಾ ಸ್ಟ್ರಾಂಗ್ ಆಗಿತ್ತು, ಅದಕ್ಕೆ ನಾನು ನನ್ನ ಕೈಲಾದಷ್ಟು ಕೆಲಸನ ಮಾಡಿ ನಿನ್ನ ಹೊರಗೆ ತರೋ ಹಾಗಾಯ್ತು ಅಂತಿದ್ದಾಗೆ ಭದ್ರ ಹೇಳ್ತಾರೆ, ಪರವಾಗಿಲ್ಲ ಬಿಡಿ ಮೇಡಮ್, ಕೊನೆಗೂ ನಾನು ನಿಮ್ಮಿಂದನೇ ಹೊರಗಡೆ ಬರೋ ಹಾಗಾಯ್ತಲ್ಲ, ಏನ್ ಮಾಡ್ಬೇಕು ಹೇಳಿ ಅಂತ ಕೇಳ್ತಿದ್ದಾಗೆ ಈ ಕಡೆ ದೇವಯಾನಿ ಅವರು ಹೇಳ್ತಾರೆ, ಆ ಶಾರದಾ ಅನ್ನೋ ಉಚ್ಚಿ ಇನ್ನೂ ಕೂಡ ಬದುಕಿದಾಳೆ, ನೀನು ಅವಳನ್ನ ಹುಡುಕಿ ನನ್ನ ಮುಂದೆ ಕರ್ಕೊಂಬಂದ್ ನಿಲ್ಸ್ಬೇಕು. ಅವರು ಹಾಗ್ಲಿ ಮೇಡಮ್ ಅಂತ ಹೇಳ್ತಾರೆ. ಇನ್ನು ದೇವಯಾನಿ ಅವರು ಅದಕ್ಕೂ ಮುಂಚೆ ಮಗಳಿಗೆ ಫಿಕ್ಸ್ ಆಗಿರುವಂತಹ ಎಂಗೇಜ್ಮೆಂಟ್ ಮುರಿದು ಬೀಳ್ಬೇಕು, ಅದಕ್ಕೆ ಕಾರಣ ನೀನಾಗ್ಬೇಕು. ಭದ್ರ ಅವರು ಸರಿ ಮೇಡಮ್, ಏನ್ ಹೇಳಿ ಮೇಡಮ್ ಪ್ಲಾನ್ ಅಂತ ಹೇಳ್ತಿದ್ದಾಗೆ ದೇವಯಾನಿ ಅವರು ಹೇಳ್ತೀನಿ ಹೇಳ್ಬಿಟ್ಟು ಪ್ಲಾನ್ ನ ಈ ಕಡೆ ಭದ್ರನ್ ಮುಂದೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಇನ್ನು ಭದ್ರ ಅವರು ದೇವಯಾನಿ ಹೇಳೋ ಮಾತುಗಳನ್ನೆಲ್ಲ ನಗ್ನಗ್ತಾ ಖುಷಿಯಿಂದ ಕೇಳಿಸ್ಕೋತಾರೆ. ಇನ್ನು ಈ ಕಡೆ ದೇವಯಾನಿ ಅವರು ಸಿಟ್ಟಲ್ಲೇ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ, ಅರ್ಥ ಆಯ್ತಾ, ಕೆಲಸನ ನೀನು ಆದಷ್ಟು ಬೇಗ ಮಾಡ್ಬೇಕು. ಭದ್ರ ಅವ್ರು ಹೇಳ್ತಾರೆ, ಮೇಡಮ್ ನಿಮ್ ಕೆಲ್ಸ ಇವತ್ತೇ ಆಯ್ತು ಅಂತ ಅನ್ಕೊಳ್ಳಿ ಅಂತ ಹೇಳ್ತಿದ್ದಾಗೇನೆ ದೇವಯಾನಿ ಫುಲ್ ಖುಷಿಗೆ ಒಳಗಾಗ್ತಾರೆ. ನಗ್ನಾಗ್ತಾ ಈ ಕಡೆ ಭದ್ರನ ಹತ್ರ ಮಾತಾಡ್ಕೊಂಡು ನಿಂತಿರ್ತಾರೆ. ಇನ್ನು ಭದ್ರ ಅವರು ಆ ಕೆಲಸ ಮಾಡೋದಕ್ಕೆ ಫುಲ್ ಪ್ರಿಪರೇಷನ್ ನ ಮಾಡ್ಕೋತಾ ಇರ್ತಾರೆ ಮನ್ಸಲ್ಲೇನೆ. ಇನ್ನು ದೇವಯಾನಿ ಅವರು ನಗ್ತಾನೆ ಕನ್ನಡಕನ ಕಣ್ಣಿಗೆ ಏರ್ಸ್ಕೊಂಡು ಅಲ್ಲಿಂದ ಹೊರಡೋ ಪ್ರಯತ್ನ ಮಾಡ್ತಾರೆ. ಈ ಕಡೆ ಅಜಿತ್ ಅವರು ಭೂಮಿ ಬರೋದನ್ನ ವೆಯ್ಟ್ ಮಾಡ್ತಾ ಇರ್ತಾರೆ. ಸ್ಟೇಷನ್ ಅಲ್ಲಿ ತನ್ನ ಚೇಂಬರ್ ಅಲ್ಲಿ ನಿಂತ್ಕೊಂಡು ಅಜಿತ್ ಅವರು ಒಂದ್ ರೋಸ್ ನ ಇಟ್ಕೊಂಡು ಫಸ್ಟ್ ಟೈಮ್ ಭೂಮಿಗೆ ಅಗ್ರಿಮೆಂಟ್ ಮದ್ವೆ ಪ್ರಪೋಸಲ್ ಮಾಡಿದಾಗ ಇದೇ ಜಾಗಕ್ಕೆ ಬಂದು ನಿಂತ್ಕೊಂಡು ಅಗ್ರಿಮೆಂಟ್ ಮ್ಯಾರೇಜ್ಗೆ ಓಕೆ ಅಂತ ಹೇಳಿದ್ಲು. ಆದ್ರೆ ಈಗ ತುಂಬಾ ಬೇಜಾವ್ ಅನ್ನೋ ತರ ಫೀಲ್ ಆಗ್ತಿದೆ. ಈಗ ನನ್ನ ಮನಸ್ಸಲ್ಲಿರುವಂತಹ ಪ್ರೀತಿನ ನಾನು ಅವಳ ಹತ್ರ ಹೇಳ್ಕೊಂಡ್ರೆ ಭೂಮಿ ಅದಕ್ಕೆ ಒಪ್ಕೋತಾಳ ಅನ್ನೋದೇ ಕ್ವಶನ್. ತುಂಬಾ ಕ್ಯೂರಿಯಸ್ ಅಲ್ಲಿ ಕೈಗಳನ್ನ ಉಜ್ಕೊಂಡು ತನ್ನ ಫೋನ್ ಅನ್ನ ಎತ್ಕೋತಾರೆ ಅಜಿತ್ ಸಾಹೇಬ್ರು ಭೂಮಿಗೆ ಕಾಲ್ ಮಾಡೋದಕ್ಕೆ ಅಂತ ಹೇಳಿ. ಇನ್ನು ಎತ್ಕೊಂಡಂತಹ ಫೋನ್ ನ ಡಯಲ್ ಮಾಡಿ ಕಿವಿ ಮೇಲೆ ಇಟ್ಕೊಂಡಂತಹ ಅಜಿತ್ ಅವರು ಅಂತಿದ್ದಾಗೆ ಭೂಮಿ ಅವರು ಹೇಳಿ ಸಾಹೇಬ್ರೆ ಅಂತ ಹೇಳ್ತಾರೆ. ಅವರು ಭೂಮಿ ಆಕ್ಚುಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಕೈಯಲ್ಲಿ ರೋಸ್ ಇಟ್ಕೊಂಡು ಅದಾಗ ಈ ಕಡೆ ಭೂಮಿ ಅವರು ಏನ್ ಮಾತಾಡ್ಬೇಕಿತ್ತು, ಹಾ ನನ್ಗೊಂದು ಕಡಕ್ ಟೀನ ತಗೊಂಬ. ಅಜಿತ್ ಮಾತ್ಗೆ ಭೂಮಿ ಅವರು ಇದನ್ನ ಹೇಳೋದಿಕ್ಕೆ ಎಷ್ಟು ಪ್ರೀತಿಗೆ ಹಾಕ್ತೀರಾ, ಇರಿ ಒಂದ್ ನಿಮಿಷ ತಗೊಂಬರ್ತೀನಿ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ. ಅಜಿತ್ ಅವರು ಸಹ ನಗ್ತಾನೆ ಫೋನ್ ಕಾಲ್ ನ ಕಟ್ ಮಾಡಿ ನಿಂತ್ಕೋತಾರೆ ಭೂಮಿ ಬರೋದನ್ನ ವೆಯ್ಟ್ ಮಾಡ್ಕೊಂಡು. ಇನ್ನು ಭೂಮಿ ಬರೋ ಹೊತ್ತಾಯ್ತು. ಇನ್ನು ಅವಳು ಬಂದ ತಕ್ಷಣ ನನ್ನ ಪ್ರೀತಿನೆಲ್ಲ ನಾನು ಎಕ್ಸ್ಪ್ರೆಸ್ ಮಾಡ್ಕೊಬಿಡ್ಬೇಕು. ಅಜಿತ್ ಕಮಾಂಡ್ ಅಂತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಅವರು ಸಾಹೇಬ್ರೇ ಸಾಹೇಬ್ರೇ ಅಂತ ಹೇಳಿ ಮುಂದೆ ಬಂದು ನಿಂತ್ಕೊಂಡು, ತಗೊಳ್ಳಿ ನೀವ್ ಕೇಳಿದ್ದಂತಹ ಕಡೆ ಟೀ ಸಾಹೇಬ್ರೆ, ಬಿಸಿ ಹಾರೋದಕ್ಕಿಂತ ಮುಂಚೆ ಕುಡ್ದ್ಬಿಡಿ. ಅವರು ಟೀನ ಇಳಿಸ್ಕೊಂಡು ಅದು ಭೂಮಿ ಅಂತಿರ್ತಾರೆ. ಅದಕ್ಕೆ ಭೂಮಿ ಅವರು ಏನ್ ಸಾಹೇಬ್ರೆ ನಿಮ್ದು, ನೀವು ಟೀ ತಾನೇ ಕೇಳಿದ್ದು, ಟೀ ತಂದಿದ್ದೀನಿ ಕುಡಿರಿ, ಅಷ್ಟು ಕಷ್ಟಪಟ್ಟು ಟೀನ ಮಾಡ್ಕೊಂಡ್ ಬಂದಿದ್ದೀನಿ ತಾನೆ, ನೀವು ಕುಡಿಬೇಕು ತಾನೆ, ಮತ್ತೆ ನೀವು ಟೀ ಕುಡಿರಿ. ಅಜಿತ್ ಅವರು ಭೂಮಿ ನಿನ್ನ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕಾಗಿತ್ತು ಭೂಮಿ ಅಂತಿದ್ದಾಗೇನೆ ಸಾಹೇಬ್ರೆ ಅಂತ ಭೂಮಿ ಅವರು ಹುಷಾರಾಗಿದ್ದಾಳ, ಆಸ್ಪತ್ರೆ ಏನಾದ್ರು ಫೋನ್ ಬಂತಾ, ಏನ್ ಸಮಾಚಾರ ಅಂತಿದ್ದಾಗೆ ಅಜಿತ್ ಅವರು ಭೂಮಿ ನೀನ್ ಗಾಬರಿ ಆಗ್ಬೇಡ, ಇಲ್ಲ ಇಲ್ಲ ಅವರು ಚೆನ್ನಾಗಿದ್ದಾರೆ ಅಂತಿದ್ದಾಗೆ ಭೂಮಿ ಅವರು ಹಾಗಾದ್ರೆ ಮನೆಯಲ್ಲಿ ಅತ್ತೆ ಮಾವ ದೇವಯಾನಿ ಅಮ್ಮ ಹಾಗೇನೆ ಈ ಕಡೆ ಅಜಿತ್ ಅವರು ಇಲ್ಲ ಇಲ್ಲ ಮನೆಯಲ್ಲೂ ಕೂಡ ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ, ನಾನೇ ಚೆನ್ನಾಗಿಲ್ಲ ಅಂತಿದ್ದಾಗೆ ಭೂಮಿ ಅವರು ಫುಲ್ ಗಾಬರಿಗೆ ಒಳಗಾಗಿ, ಅಯ್ಯೋ ಸಾಹೇಬ್ರೆ ಏನಾಯ್ತು, ತಲೆ ನೋವುತ್ತಿದ್ಯಾ, ಹುಷಾರಿಲ್ವಾ, ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ ಬಾವುಕ್ಲಾಗಿ ಅಜಿತ್ ಅವ್ರ ಕೈನ ಹಿಡ್ಕೊಂಡು ಅಜಿತ್ ನ ಕರೀತಾರೆ ಭೂಮಿ ಅವರು. ಅಜಿತ್ ಅವರು ಭೂಮಿ ನನ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಅಜಿತ್ ಮಾತ್ಗೆ ಭೂಮಿ ಅವರು ಏನ್ ಮಾತಾಡ್ತಿದ್ದೀರಾ ಸಾಹೇಬ್ರೆ ನೀವು ಅಂತಿದ್ದಾಗೇನೆ ಅಜಿತ್ ಅವರು ನನ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ, ನೀನ್ ನನ್ಗೆ ಟ್ರೀಟ್ಮೆಂಟ್ ನ ಕೊಡ್ಬೇಕು ಅಂತಿದ್ದಾಗೆ ಭೂಮಿ ಅವರು ಗೊಂದಲಕ್ಕೆ ಒಳಗಾಗಿ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಹೇಳ್ತಿದ್ದಾಗೆ ಅಜಿತ್ ಅವರು ತನ್ನ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಆಗದೆ ಈ ಕಡೆ ಒಂದ್ ರೀತಿ ಮುಖನ ಸಿಂಡಿಸ್ಕೊಂಡು ರೋಸ್ ನ ಈ ಕಡೆ ಭೂಮಿ ಮುಂದೆ ಇಡಿತಾರೆ. ಆ ರೋಸ್ ನ ನೋಡಿದಂತಹ ಭೂಮಿ ಅವರು ಸ್ವಲ್ಪ ಶಾಕ್ ಅಲ್ಲಿ ನಿಂತ್ಕೋತಾರೆ. ಇನ್ನು ಅಜಿತ್ ಅವರು ನನಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾನು ನಿನ್ಗೆ ತುಂಬಾ ಸರಿ ನಿನ್ನ ಹತ್ರ ನಾನು ಎಕ್ಸ್ಪ್ರೆಸ್ ಮಾಡಿದೀನಿ, ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ ಭೂಮಿ, ನೀನ್ ನನ್ ಜೊತೆನಲ್ಲೇ ಇದ್ಬಿಡು ಅಂತಿದ್ದಾಗೆ ಭೂಮಿ ಮುಖ ಒಂದ್ ರೀತಿ ಸಿಂಡಿಸ್ಕೊಂಡಂಗ ಆಗುತ್ತೆ. ಇನ್ನು ಅಜಿತ್ ಅವರು ಅಗ್ರಿಮೆಂಟ್ ಮ್ಯಾರೇಜ್ ಎಲ್ಲಾನು ಕೂಡ ಹರಿದಾಕ್ಬಿಡೋಣ ಭೂಮಿ, ಇನ್ಮೇಲೆ ನಿಜವಾದ ಗಂಡ ಹೆಂಡತಿ ತರ ನಾವಿಬ್ರು ಜೀವನನ ನಡೆಸೋಣ,
ಅಷ್ಟು ಇರುವ ನನ್ನ ಹೃದಯದಲ್ಲಿ ಹಿಡಿಯಲಾರದಷ್ಟು ಪ್ರೀತಿ ನಿನ್ನ ಮೇಲೆ ಇದೆ ಭೂಮಿ. ನನ್ನ ಜೀವನದಲ್ಲಿ ನಾನು ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನ ನಾನು ಇರ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಿದ್ದಾಗೆ ಭೂಮಿಗೆ ಒಂದ್ ರೀತಿ ಭಯ, ಗಾಬರಿ, ಆಘಾತ ಒಟ್ಟೊಟ್ಟಿಗೆ ಬಂದಂಗಾಗುತ್ತೆ. ಇನ್ನು ಅಜಿತ್ ಅವರು ಪ್ಲೀಸ್ ಭೂಮಿ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನಿನ್ ಮನಸ್ಸಲ್ಲಿ ನಿನ್ಗೆ ಏನ್ ಅನ್ನಿಸ್ತಿದ್ಯೋ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊ ಅಂತ ಅಜಿತ್ ಹೇಳ್ತಾರೆ. ಇನ್ನು ಗುಲಾಬಿನ ನೋಡ್ತಿರೋಂತಹ ಭೂಮಿಯವರು ಅಜಿತ್ ಮುಖನ ನೋಡಿ ಒಂದ್ ರೀತಿ ಭಾವುಕಳಾಗ್ತಾಳೆ. ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.